ಸೊ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋದಲ್ಲಿ ನಾವು ಒಂದು HSRP ನಂಬರ್ ಪ್ಲೇಟ್ನ ಮೊಬೈಲಿಂದ ಯಾವ ಥರ ಹಾಕೋದಂತ ನೋಡ್ತಾ ಇದ್ದೀವಿ. ನೋಡಿ, ಫಸ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿ SIAM. ಓಕೆ, ಸರ್ಚ್ ಮಾಡಿದ್ಮೇಲೆ ಫಸ್ಟ್ ಒಂದು ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಫಸ್ಟು ನೀವು ಇದನ್ನು ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಳ್ಳಿ. ಓಕೆ, ಡೆಸ್ಕ್ಟಾಪ್ ಸೈಟ್ ಮಾಡಿಕೊಂಡು ನೀವು ನೋಡಿ, ಇಲ್ಲಿ ಬುಕ್ HSRP ಅಂತಿದೆಯಲ್ಲ, ಕಾಣ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕಸ್ಟಮರ್ ಇಲ್ಲಿ ನೋಡಿ, ಈ ಪೇಜ್ ಬರುತ್ತೆ. ಇಲ್ಲಿ ನೀವು ಕಸ್ಟಮರ್ ನೇಮ್ನ ಹಾಕಬೇಕಾಗುತ್ತೆ, ಅವರ ಹೆಸರು ಏನು ಅದನ್ನು ಹಾಕಿ. ಓಕೆ, ಅವರ ಹೆಸರನ್ನು ಆ್ಯಸ್ ಪರ್ RC ಏನಿದೆ ಅದನ್ನೇ ಹಾಕಿ, RC ಕಾಪಿ ಇಟ್ಕೊಳ್ಳಿ. ಓಕೆ, ಮೇಲ್ ID ಇದ್ದರೆ ಆ ಮೇಲ್ IDನ ಹಾಕಿಬಿಡಿ. ವೆಹಿಕಲ್ ರಿಜಿಸ್ಟರ್ ನಂಬರ್ ಹಾಕಿ. ಆಮೇಲೆ ಮೊಬೈಲ್ ನಂಬರ್, ಕಸ್ಟಮರ್ ಮೊಬೈಲ್ ನಂಬರ್ನ ಇಲ್ಲಿ ಹಾಕಿಬಿಡಿ. ಓಕೆ, ದೆನ್ ಜಿಲ್ಲೆ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಅಗ್ರಿ ಅಂತ ಕೊಡಿ. ಆಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ನೋಡಿ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಸ್ಟೇಟ್ ಕರ್ನಾಟಕ, ಡಿಸ್ಟ್ರಿಕ್ಟ್ ಬರುತ್ತೆ. ಆಮೇಲೆ ವೆಹಿಕಲ್ 2 ವೀಲರ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 2 ವೀಲರ್ಗೆ ಎಷ್ಟು ಬರುತ್ತೆ, 400 to 500 rupees ರೇಂಜಲ್ಲಿ ಅಮೌಂಟ್ ಬರುತ್ತೆ. ಓಕೆ, ಸೊ ವೆಹಿಕಲ್ ಯಾವುದು ನೋಡ್ಕೊಳ್ಳಿ. ಹೀರೋ ಹೋಂಡಾ ಇರುತ್ತೆ, ಹೀರೋ ಹೋಂಡಾ ವೆಹಿಕಲ್ ಇದೆ ಇದು. ಸೊ ಹೀರೋ ಹೋಂಡಾ ಮೋಟರ್ಸ್ ಕಂಪ್ನಿ ಇದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಆಪ್ಷನ್ ಇದೆ, ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್. ಓಕೆ, ಫಸ್ಟ್ ಒನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ವೆಹಿಕಲ್ ಸ್ಟೇಟ್ ಹಾಕಿ. ಆಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಇನ್ನೊಂದು ಸರ್ತಿ ಹಾಕಿ. ಆದಮೇಲೆ ಇಲ್ಲಿ ಅವರ ಒಂದು ವೆಹಿಕಲ್ ಚಾಸಿಸ್ ನಂಬರ್ ಲಾಸ್ಟ್ 5 ಡಿಜಿಟ್ ಇದ್ದರೆ ಸಾಕು. ಓಕೆ, ಸೊ ಲಾಸ್ಟ್ 5 ಡಿಜಿಟ್ ಯಾವುದಿದೆ ಅದನ್ನು ಚೆಕ್ ಮಾಡಿಕೊಂಡು ನೀವು ಹಾಕಬೇಕು. ಆಮೇಲೆ ಇಂಜಿನ್ ನಂಬರು ಲಾಸ್ಟ್ 5 ಡಿಜಿಟ್ ಹಾಕಿದ್ರೆ ಓಕೆ. ಓಕೆ, ಆಮೇಲೆ ಈ ಕ್ಯಾಪ್ಚಾ ಇದೆಯಲ್ಲ, ಈ ಕ್ಯಾಪ್ಚನ ಇಲ್ಲಿ ಹಾಕಿ ಕ್ಲಿಕ್ ಹಿಯರ್ ಅಂತ ಹೇಳಿ. ಓಕೆ, ಸೊ ಆಮೇಲೆ ಯಾವ ವೆಹಿಕಲ್ ವೇರಿಯಂಟ್ ಬರುತ್ತೆ, ಸ್ಕೂಟ್ರಾ, ಮೋಟರ್ ಸೈಕಲ್ಲು. ಸೊ ಮೋಟರ್ ಸೈಕಲ್ ಇದ್ದರೆ ಮೋಟರ್ ಸೈಕಲ್ ಅಂತ ಹಾಕಿ. ಓನರ್ ನೇಮ್ ಇನ್ನೊಂದು ಸರ್ತಿ ಕೇಳ್ತಾ ಇದೆ. ಸೊ ಇನ್ನೊಂದು ಸರ್ತಿ ಓನರ್ ಹೆಸರನ್ನು ಹಾಕಿ. ಓಕೆ, ಸೊ ಇಮೇಲ್ ID ಹಾಕಿಬಿಡಿ. ಆಮೇಲೆ ನೆಕ್ಸ್ಟ್ ಅಡ್ರೆಸ್ ಇದೆ, ಅಡ್ರೆಸ್ ಕೊಡಿ. ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಆದಮೇಲೆ ನೆಕ್ಸ್ಟ್ ಅಂತ ಹೇಳಿ. ಆಮೇಲೆ ಇಲ್ಲಿ ನೋಡಿ, ನಾವು ಪೇಮೆಂಟ್ ಫಿಟ್ಮೆಂಟ್ ಲೊಕೇಶನ್ ಏನಪ್ಪ, ಹೋಮ್ ಡೆಲಿವರಿನ ಡೀಲರ್ ಅಪಾಯಿಂಟ್ಮೆಂಟ್. ಸೊ ನೀವು ಡೀಲರ್ ಅಪಾಯಿಂಟ್ಮೆಂಟೇ ಕೊಡಬೇಕು. ಡೀಲರ್ ಅಪಾಯಿಂಟ್ಮೆಂಟು. ಆಮೇಲೆ ನಿಮಗೆ ಯಾವ ಇದು ಜಿಲ್ಲೆ ನಿಯರ್ ಆಗುತ್ತೆ, ಸೊ ಆ ಜಿಲ್ಲೆ ಶ್ರೀ ವೆಂಕಟೇಶ್ ಆಟೋಮೇಟಿವ್ ಗುಲ್ಬರ್ಗ. ಸೊ ಇದು ನಿಮಗೆ ನಿಯರ್ ಆಗುತ್ತೆ. ಸೊ ಇದನ್ನು ಕೊಡಿ. ನೋಡಿ, ಅಪ್ರಾಕ್ಸಿಮೇಟ್ಲಿ ಅಮೌಂಟ್ 495 rupees ಆಗುತ್ತೆ. ಕನ್ಫರ್ಮ್ ಡೀಲರ್ ಅಂಥೇಳಿ. ಓಕೆ, ಸೊ ಇಲ್ಲಿ ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾವು. ನೋಡಿ, ಇಷ್ಟು ಡೇಟ್ ಇರುತ್ತೆ. ಆ ಡೇಟ್ ನಾವು ನೋಡಿ 18th ಇದೆ. ಯಾವ ತಿಂಗಳಿದೆ ನೋಡ್ಕೊಳ್ಳಿ, ಸೆಪ್ಟೆಂಬರ್ 2024.
ಓಕೆ. ಸೊ ಇದು ನಡೀತಾ ಇರೋದು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ಗೆ ಡೇಟ್ ಕಾಣ್ತಾ ಇದೆ ನೋಡಿ. 18th ಇದೆ, 19th ಇದೆ, 20 ಇದೆ. ಸೊ 18th ಕೊಟ್ಬಿಡೋಣ. ಸೊ 18th ಕೊಟ್ಟು ಕನ್ಫರ್ಮ್ ಅಂತ ಹೇಳೋಣ. ಸೊ ಅಪಾಯಿಂಟ್ಮೆಂಟ್ ಸ್ಲಾಟ್ ತೊಗೊಳ್ಳೋಣ ಯಾವುದಾದ್ರೂ. ಕನ್ಫರ್ಮ್ ಹೇಳೋಣ. ನೋಡಿ, ಶ್ರೀ ವೆಂಕಟೇಶ್ ಆಟೋಮೋಟಿವ್ ಎಲ್ಲ ಡೀಟೇಲ್ ಬುಕ್ಕಿಂಗ್ ಸಮರಿ ನೋಡ್ಕೊಳ್ಳಿ. STBT ರೋಡ್ ಗುಲ್ಬರ್ಗ, 18/9/2024. ಅಪಾಯಿಂಟ್ಮೆಂಟ್ ಟೈಮ್ ಆ್ಯಂಡ್ ಸ್ಲಾಟ್ ಇದೆ. ಓಕೆ. ವೆಹಿಕಲ್ ನಂಬರ್ ಒಂದು ಸರ್ತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ. ಸೊ ಆಮೇಲೆ ಇಂಜಿನ್ ನಂಬರು ಅದೆಲ್ಲ ಕರೆಕ್ಟ್ ಇದೆ. ಆಮೇಲೆ ನಾವು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಹೇಳೋಣ. ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಹೇಳಿದ ತಕ್ಷಣ ಮೊಬೈಲ್ ನಂಬರ್, ಅವರ ಒಂದು ಮೊಬೈಲ್ ನಂಬರ್ ಬೇರೆದಿದ್ದರೆ ಅವರ ಒಂದು ಮೊಬೈಲ್ ನಂಬರ್ ಕರೆಕ್ಟಾಗಿ ಏನಿದೆ ಅದನ್ನು ಕೊಡಿ. ಆಮೇಲೆ ಮೊಬೈಲ್ ನಂಬರ್ ಕೊಟ್ಟಾದಮೇಲೆ ಅಗ್ರಿ ಅಂಥೇಳಿ, ಪೇ ಆನ್ಲೈನ್ ಅಂತ ಹೇಳಿ. ಸೊ ಪೇಮೆಂಟ್ ಯಾವ ಥರ ಮಾಡಬೇಕು ಅದು ಬರುತ್ತೆ. ನಿಮ್ಮ ಹತ್ರ ಫೋನ್ಪೇ ಇದ್ದರೆ ಫೋನ್ಪೇ ಮಾಡ್ಬೋದು. UPI ID ಇದ್ದರೆ ಥ್ರೋ UPI IDಯನ್ನು ಮಾಡಬಹುದು. ವಾಲೆಟ್ ಅಂತ ಹೇಳೋಣ. ವಾಲೆಟ್ ಅಂತ ಹೇಳಿ ನಾವು ಫೋನ್ಪೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಪೇ ನಾವು ಅಂತ ಹೇಳೋಣ. ಕಂಟಿನ್ಯೂ ಆ್ಯಂಡ್ ಪೇ ಅಂತ ಹೇಳೋಣ. ಸೊ ನಮ್ಮ ಹತ್ರ UPI ID. ಓಕೆ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ UPI ID ಇದ್ದರೆ UPI ID ಥ್ರೋ ಪೇ ಮಾಡ್ಬೋದು. ಇಂದ ಕೂಡ ನೀವು ಅಮೌಂಟ್ನ ಪೇ ಮಾಡ್ಬೋದು. ಸೊ UPI ID ನಾವು ಹಾಕೋಣ. ವೆರಿಫೈ ಆ್ಯಂಡ್ ಪೇ ಅಂತ ಹೇಳಿ. ಸೊ ಇಲ್ಲಿ ಪೇ ಅಂತ ಹೇಳಿ. ನೋಡಿ, ಅಮೌಂಟ್ ಪೇ ಆಯಿತು. ಇವಾಗ ನಮ್ಮ ಹತ್ರ ಆಲ್ರೆಡಿ ಇದು ಬಂದಿದೆ ನೋಡಿ, ಎಲ್ಲ ಡೀಟೇಲಾಗಿ ಎಲ್ಲಿ ಇದು ಆಗಿದೆ, ಪೇಮೆಂಟ್ ಆಗಿದೆ ಅನ್ನೋದು ಅಪಾಯಿಂಟ್ಮೆಂಟ್ ಡೀಟೇಲ್ ಎಲ್ಲ ಬರುತ್ತೆ. ಸೊ ನಾವು ಸ್ಕ್ರೀನ್ಶಾಟ್ ತೊಗೋಬಹುದು, ಅಥವಾ ನೋಡಿ ರಿಸಿಪ್ಟ್ ಇದೆ, ರಿಸಿಪ್ಟ್ ಜನ್ರೇಟ್ ಆಗಿದೆ, ಆರ್ಡರ್ ಸಮ್ಮರಿ ಎಲ್ಲ ಬಂದಿದೆ. ಸೊ ನಾವು ಪ್ರಿಂಟ್ ಅಂತ ಹೇಳೋಣ. ಸೊ ಪ್ರಿಂಟ್ ಅಂತ ಹೇಳಿದ ತಕ್ಷಣ ಒಂದು PDF ಡೌನ್ಲೋಡ್ ಆಗುತ್ತೆ. ಸೊ ನೀವು ಓಪನ್ ಮಾಡ್ಬೋದು, ಓಪನ್ ಮಾಡಿ ನೋಡಬಹುದು. ನೋಡಿ, ಈ ಥರ ನಿಮಗೆ ಪೇಮೆಂಟು ರಿಸಿಪ್ಟ್ ಬರುತ್ತೆ. ನೋಡಿ, ಇದರಲ್ಲಿ ಎಲ್ಲ ಡೀಟೇಲ್ ಇರುತ್ತೆ. ನೀವು ಎಲ್ಲೆಲ್ಲಿ ಹೋಗಬೇಕು, ಯಾವಾಗ ಹೋಗಬೇಕು ಎಲ್ಲ ಡೀಟೇಲ್ ಇರುತ್ತೆ. ಸೊ ಈ ಥರ ಒಂದು ಮೊಬೈಲಿಂದ ನೀವು HSRP ನಂಬರ್ ಪ್ಲೇಟ್ನ ಮಾಡ್ಕೋಬಹುದು. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.